ಸೆಕೆಂಡ್ PUC ರಿಸಲ್ಟ್ 2025ಕ್ಕೆ ಸಂಬಂಧಪಟ್ಟ ಹಾಗೆ 3 ಬಿಗ್ ಅಪ್ಡೇಟ್ಗಳಿರುವಂತದ್ದು. ಈ 3 ಬಿಗ್ ಅಪ್ಡೇಟ್ಗಳಲ್ಲಿ ಮೊದಲನೆಯದು ರಿಸಲ್ಟ್‌ಗೆ ಸಂಬಂಧಪಟ್ಟ ಹಾಗೆ, ಇನ್ನು ಉಳಿದಂತಹ 2 ಬಿಗ್ ಅಪ್ಡೇಟ್‌ಗಳೇನಿದಾವೆ ಅದು ಗ್ರೇಸ್ ಮಾರ್ಕ್ಸ್‌ಗೆ ಸಂಬಂಧಪಟ್ಟ ಹಾಗೆ ಆಗಿದೆ. ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ಯೂಸ್ಫುಲ್ ಇನ್ಫಾರ್ಮೇಶನ್‌ಗಳನ್ನ ನಾನು ನಿಮಗೆ ಈ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ. ಸೊ ಮೊದಲನೇ ವಿಷಯ ರಿಸಲ್ಟ್ ಸೆಕೆಂಡ್ PUC ರಿಸಲ್ಟ್‌ನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವತ್ತು ಏಪ್ರಿಲ್ 5 ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಇವತ್ತು ರಿಸಲ್ಟ್ ಬರಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಆಗ್ತಾ ಇದೆ. ಇನ್ನೂ ತನಕ ರಿಸಲ್ಟ್ ಬಂದಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಕೂಡ ಇಲ್ಲ. ಯಾವುದೇ ರೀತಿಯಾಗಿ ಸುದ್ದಿಗೋಷ್ಠಿ ಕೂಡ ಇಲ್ಲ. ಹಾಗೇನೇ ಯಾವುದೇ ರೀತಿಯಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಸೊ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇವತ್ತು ರಿಸಲ್ಟ್ ಬರಲ್ಲ ಅನ್ನೋದು. ಸೊ ಹೀಗಾಗಿ ಏಪ್ರಿಲ್ 5 ಅಂದ್ರೆ ಇವತ್ತು ಬೆಳಿಗ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವತ್ತು ರಿಸಲ್ಟ್ ಬರಲ್ಲ. ಆದಷ್ಟು ಬೇಗ ಬರುತ್ತೆ. ಏಪ್ರಿಲ್ 10 ಅಥವಾ 12ರ ಒಳಗಾಗಿ 100% ರಿಸಲ್ಟ್ ಬಂದೇ ಬರುತ್ತೆ. ಆದ್ರೆ ಇವತ್ತು ಅಂದ್ರೆ ಏಪ್ರಿಲ್ 5ಕ್ಕಂತೂ ರಿಸಲ್ಟ್ ಬರ್ತಾ ಇಲ್ಲ. ಇನ್ನು ಸೆಕೆಂಡ್ ವಿಷಯ ಗ್ರೇಸ್ ಮಾರ್ಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಸೈನ್ಸ್ ವಿಭಾಗದಲ್ಲೂ ಕೂಡ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ಕಾಮರ್ಸ್ ವಿಭಾಗದಲ್ಲೂ ಕೂಡ ಬರೋಬ್ಬರಿ 6 ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಬನ್ನಿ ಹಾಗಾದ್ರೆ ಏನು ಆ ಸಿಚುವೇಶನ್, ಯಾರಿಗೆಲ್ಲ ಆ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸೈನ್ಸ್ ವಿಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ ಸೈನ್ಸ್ ಅಲ್ಲಿ ನೀವೇನಾದ್ರೂ ಕೆಮಿಸ್ಟ್ರಿ ಎಕ್ಸಾಮ್ ಇದೆಯಲ್ವಾ, ಸೊ ಅದರಲ್ಲಿ 7ನೇ ಪ್ರಶ್ನೆ, ಸೊ ಅದನ್ನ ನೀವು ಅಟೆಂಡ್ ಮಾಡಿದಿರಾ, 7ನೇ ಪ್ರಶ್ನೆನ ನೀವು ಅಟೆಂಡ್ ಮಾಡಿರ್ಬೇಕು. ಹಾಗೇನೆ ಅದ್ರಲ್ಲಿ ಏನಾದ್ರೂ ಸ್ವಲ್ಪನಾದ್ರೂ ಬರ್ದಿರ್ಬೇಕು. ಆ ರೀತಿಯಾಗಿ ಬರ್ದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ 1 ಮಾರ್ಕ್ಸ್ ಏನಿದೆ ಅದು ನಿಮಗೆ ಗ್ರೇಸ್ ಆಗಿ ಸಿಗ್ತಾ ಇರುವಂತದ್ದು. ಸೊ ಇದು ಸೈನ್ಸ್ ವಿಭಾಗದಲ್ಲಿ ಕೇವಲ ಕೆಮಿಸ್ಟ್ರಿನಲ್ಲಿ 7ನೇ ಕ್ವಶನ್ ಅನ್ನ ನೀವು ಅಟೆಂಡ್ ಮಾಡಿ ಏನಾದ್ರೂ ಬರ್ದಿದ್ರೆ ನಿಮಗೆ 1 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಆಗಿ ಸಿಗ್ತಾ ಇದೆ. ಬಟ್ ದೊಡ್ಡ ಅಡ್ವಾಂಟೇಜ್ ಇರೋದು ಯಾರಿಗೆ ಅಂತ ಹೇಳಿದ್ರೆ ಕಾಮರ್ಸ್ ಅವರಿಗೆ. ಕಾಮರ್ಸ್ ಅಲ್ಲಿ ಅಕೌಂಟೆನ್ಸಿ ವಿಭಾಗ ಇದೆಯಲ್ವಾ, ಸೊ ಈ ಒಂದು ವಿಭಾಗದಲ್ಲಿ ನೀವೇನಾದ್ರೂ 26ನೇ ಪ್ರಶ್ನೆ, ಸೊ ಇದನ್ನ ನೀವು ಅಟೆಂಡ್ ಮಾಡಿದೀರಾ, ಹಾಗೇನೆ ಅದರಲ್ಲಿ ಏನಾದ್ರೂ ಸ್ವಲ್ಪನಾದ್ರೂ ಬರ್ದಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಬರೋಬ್ಬರಿ 6 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಆಗಿ ಸಿಗ್ತಾ ಇರುವಂತದ್ದು. ಬರೋಬ್ಬರಿ 6 ಮಾರ್ಕ್ಸ್ ಸಿಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಅಕೌಂಟೆನ್ಸಿ ವಿಭಾಗದಲ್ಲಿ 26ನೇ ಕ್ವಶನ್ ಅನ್ನ ನೀವು ಅಟೆಂಡ್ ಮಾಡಿರ್ಬೇಕು, ಏನಾದ್ರೂ ಇದ್ರ ಬಗ್ಗೆ ಬರ್ದಿರ್ಬೇಕು. ಸೊ ಅವಾಗ ನಿಮ್ಗೆ ಬರೋಬ್ಬರಿ 6 ಮಾರ್ಕ್ಸ್ ಸಿಗುತ್ತೆ ಗ್ರೇಸ್ ಮಾರ್ಕ್ಸ್ ಆಗಿ. ಸೊ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬಹುದು. ಈ ಕ್ವಶನ್ ಅನ್ನ ಯಾರೆಲ್ಲ ಅಟೆಂಡ್ ಮಾಡಿರ್ತಾರೋ ಅವರಿಗೆ ಬರೋಬ್ಬರಿ 6 ಮಾರ್ಕ್ಸ್ ಸಿಗ್ತಾ ಇದೆ. ಅದರಿಂದಾಗನೇ ಹೇಳೋದು ಯಾವುದೇ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅನ್ನೋದಾದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಅನ್ನ ಅಟೆಂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ. ಸೊ ಯಾರೆಲ್ಲ 26ನೇ ಕ್ವಶನ್ ಅನ್ನ ಅಟೆಂಡ್ ಮಾಡಿದಿರೋ ಬರೋಬ್ಬರಿ 6 ಮಾರ್ಕ್ಸ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಹಾಗೇನೆ ಸೈನ್ಸ್ ವಿಭಾಗದಲ್ಲಿ ಕೆಮಿಸ್ಟ್ರಿನಲ್ಲಿ ಈ ಒಂದು 7ನೇ ಪ್ರಶ್ನೆನ ಯಾರೆಲ್ಲ ಅಟೆಂಡ್ ಮಾಡಿದ್ರು ಅವ್ರಿಗೂ ಕೂಡ 1 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗ್ತಾ ಇರುವಂತದ್ದು ಗ್ರೇಸ್ ಮಾರ್ಕ್ಸ್ ಆಗಿ. ಸೊ ಇದಿಷ್ಟು ಅಪ್ಡೇಟ್. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ರಿಸಲ್ಟ್ ನ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇವತ್ತು ರಿಸಲ್ಟ್ ಬರೋದಿಲ್ಲ, ಸ್ವಲ್ಪ ದಿನ ನೀವು ವೇಟ್ ಮಾಡ್ಲೇಬೇಕಾಗಿ ಬರತ್ತೆ. ಸೊ ಸ್ವಲ್ಪ ದಿನ ವೇಟ್ ಮಾಡಿ, ಏಪ್ರಿಲ್ 10ರ ಆಸುಪಾಸಲ್ಲೇನೆ ರಿಸಲ್ಟ್ ಬರತ್ತೆ. ವೇಟ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಅದಕ್ಕೆ ಉತ್ತರವನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.